ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಸಿ ನಗರ ಪೈಪ್ಲೈನ್ ರಸ್ತೆಯಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ಶ್ರೀ ಮುತ್ತು ಮಾರಿಯಮ್ಮ ದೇವಸ್ಥಾನದ 45ನೇ ವರ್ಷದ ಊರಬ್ಬ ಕಾರ್ಯಕ್ರಮದಲ್ಲಿ ಶ್ರೀ ಮುತ್ತು ಮಾರಿಯಮ್ಮ ಕರಗದ ಮಹೋತ್ಸವ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಗೋಪಾಲಯ್ಯ, ರಾಘವೇಂದ್ರ ಶೆಟ್ಟಿ, ಜಯರಾಮ್, ಮಂಜುನಾಥ್ ಗೌಡ್ರು, ಶಿವರಾಜ್ ಗಣ್ಯರು ಆಗಮಿಸಿ ಆಶೀರ್ವಾದ ಪಡೆದರು. ಇದೇ ಸಂದರ್ಭದಲ್ಲಿ ಹೂವಿನ ಕರಗ ಅಗ್ನಿಕುಂಡ ತುಳಿಯುವುದು ಮುಖ್ಯ. ಬೀದಿಗಳಲ್ಲಿ ಹೂವಿನ ಕರಗ ಮೆರವಣಿಗೆ ಮಾಡಲಾಯಿತು. ನಾಳೆ ಬಂದ್ಬಿಟ್ಟು ಲಾಸ್ಟ್ ಅನ್ನದಾನ ಇದೆ. 1000 ಜನಕ್ಕೆ ಅನ್ನದಾನ ನಾನ್ ವೆಜ್ ಮಾಡ್ತಾಯಿದ್ದೀವಿ. ಇದು ಬಂದ್ಬಿಟ್ಟು 45 ವರ್ಷದಿಂದ ಊರಬ್ಬ ಮಾಡ್ತಾಯಿದ್ದೀವಿ. 18 ವರ್ಷದಿಂದ ಕರಗ ಹೊಡ್ತಾಯಿದ್ದೀವಿ, ಕೊಂಡ ಮಾಡ್ತೀವಿ, ಮತ್ತು ಎಲ್ಲ ಮೆರವಣಿಗೆ ಅದು ಇದೆಲ್ಲ ಮಾಡ್ತೀವಿ. ಇವಾಗ ಒಂದು 4 ತಿಂಗಳು ಮುಂಚೆ ಈ ಮುನೇಶ್ವರನ ವಿಗ್ರಹ ಮಾಡಿದ್ದೀವಿ. ನಮ್ಮ ಬೆಂಗಳೂರಲ್ಲೇ 11.5 ಅಡಿ ವಿಗ್ರಹ ಇದೆ. ಅತಿ ಚೆನ್ನಾಗಿ ಬಂದಿದೆ. ತುಂಬ ಎಲ್ಲ ವಿಗ್ರಹಕ್ಕಂದರೆ ತುಂಬ ಚೆನ್ನಾಗಿ ಬಂದಿದೆ. ಭಕ್ತಾದಿಯಲ್ಲಿ ಏನು ಕೇಳ್ತಾಯಿದ್ದೀವಿ ಅಂದರೆ, ನಿಜವಾಗ್ಲೂ ಈ ದೇವ್ರನ್ನ ನೋಡ್ಬೇಕಂದ್ರೆ ಕೋಟಿಕ್ಕಿರ್ಬೇಕು. ನೀವು ಬಂದ್ಬಿಟ್ಟು ನಮ್ಮ ದೇವ್ರನ್ನ ನೋಡಿ ತುಂಬ ನಮಗೆ ಆಕಾಂಕ್ಷೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಮಕ್ಕಳಿಲ್ದಿರೋರಿಗೆ ನಮ್ಮ ಸ್ವಾಮಿ ಹತ್ರ ನಿಂಬೆಹಣ್ಣು ಇಸ್ಕೊಂಡೋದ್ರೆ, ತುಂಬ ಊಟ ಇಸ್ಕೊಂಡೋದ್ರೆ ಮಕ್ಕಳಾಗುತ್ತೆ. ಮತ್ತು ಏನೇ ಕಷ್ಟ ಇದ್ರೂ ಸರಿ, ಏನೇ ತೊಂದರೆ ಇದ್ರೂ ಸರಿ ಪರಿಹಾರ ಮಾಡಿಕೊಡ್ತಾರೆ. ಯಾವುದೇ ರೀತಿ ಇದ್ರೂ ಇಲ್ಲಿ ಬಂದರೆ ಪರಿಹಾರ ಆಗುತ್ತೆ ಸರ್. ಈ ವರ್ಷದಿಂದ ಕಟ್ಟಬೇಕಂತ ಆಸೆ. ಇದು ಬಂದು ತಮಿಳ್ನಾಡಿಂದ ಕರೆಸಿ ಅವ್ರನ್ನ ಕಟ್ಟಿಸ್ತೀವಿ.
ನಾವು ಬಂದ್ಬಿಟ್ಟು ಬಂಡೆ ಮುನೇಶ್ವರ, ಮಾಗಡಿ ರೋಡ್ ಮುನೇಶ್ವರ, ಆಮೇಲೆ ಯಾವುದು ಶಾಂತಿನಗರ ಮುನೇಶ್ವರ ಇದೆಲ್ಲ ಸೇರಿ ವಿಗ್ರಹ ಮಾಡಿರೋದು ಸರ್. ಇದು ಅಲ್ಲಿಂದ ನಿಂಬೆಹಣ್ಣು ಇಟ್ಟು ಎತ್ಕೊಂಡ್ಬಂದು ವಿಗ್ರಹ ಮಾಡಿದ್ದೀವಿ ಸರ್. ತುಂಬ ಚೆನ್ನಾಗಿ ಬಂದಿದೆ. ನಮಸ್ಕಾರ. ನಾವು ಸುಮಾರು ನಾನು ಸಣ್ಣ ಮಗಳಿಂದ ನೋಡ್ತಾ ಇದ್ದೀವಿ. ಮುತ್ತುಮಾರಿಯಮ್ಮ ಅಂದರೆ ಫೇಮಸ್ಸು. ಮುನೇಶ್ವರ ಇವಾಗ ಮಾಡಿಸಿದ್ದೀವಿ ಹೊಸದಾಗಿ. ಒಟ್ಟಿನಾಗಿ ಯಾವುದೇ ಇರಲಿ, ಯಾವ ಪದ್ಧತಿನೇ ಇರಲಿ ಅಷ್ಟು ಪದ್ಧತಿಯಿಂದ ಮಾಡ್ತೀವಿ. ಕರಗ ಹೊರ್ತಾರೆ, ಆಮೇಲೆ ತಡೆ ಹೊಡಿತಾರೆ, ಎಲ್ಲ ಕೆಲಸನೂ ಮಾಡ್ತಾರೆ. ದೇವ್ರು ಹೇಳೋದು ಎಲ್ಲ ಮಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಿದೆ, ನಮಗೂ ಒಳ್ಳೆಯದಾಗಿದೆ, ನಮ್ಮ ಮಕ್ಕಳ ಮರಿಗೂ ಒಳ್ಳೆಯದಾಗಿದೆ. ಇಲ್ಲಿಂದ ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ನಡೀತಾ ಇದೆ. ಅಮ್ಮನ ಪವರ್ ಅಷ್ಟೊಂದು ಇದೆ ಅಂದರೆ ಅಷ್ಟಿದೆ. ಎಲ್ಲಿರೋರು ಇಲ್ಲಿ ಬಂದು ಒಂದು ಸಾರಿ ಮುಗಿದ್ಕೊಂಡು ಹೋದರೆ ಆಗದೇ ಇರೋ ಕೆಲಸನೂ ಚೆನ್ನಾಗಿ ಆಗುತ್ತೆ. ಅಷ್ಟೊಂದು ಪವರ್ಫುಲ್ ಮುತ್ತುಮಾರಿಯಮ್ಮ ಮುನೇಶ್ವರ. ಸುಮಾರು ನಾನೇ ಒಂದು 50 ವರ್ಷದಿಂದ ನೋಡ್ತಾ ಇದ್ದೀನಿ ನೋಡಿ. ನಾನೇ ಸಣ್ಣ ಮಗಳು, ಒಂದು 50 ವರ್ಷದಿಂದ ನೋಡ್ತಾ ಇದ್ದೀನಿ. ನನಗೆ ನನ್ನ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೇರಿ ನಾವು ಅದನ್ನು ಮುಗಿತಾನೇ ಇದ್ದೀವಿ, ಬಿಡ್ತಾ ಇಲ್ಲ. ನಮಗೂ ವಯಸ್ಸಾಯಿತು, ಇಷ್ಟು ಆಯಿತು, ಮೊಮ್ಮಕ್ಕಳೆಲ್ಲ ಆಯಿತು, ನಮಗೂ ಒಳ್ಳೆಯದಾಗಿದೆ. ಬರೋವ್ರಿಗೂ ಒಳ್ಳೆಯದಾಗಲಿ, ಇರೋವ್ರಿಗೂ ಒಳ್ಳೆಯದಾಗಲಿ. ಏನೋ ಒಳ್ಳೆಯದಾದರೆ ಭಗವಂತನ ಪುಣ್ಯದಲ್ಲಿ ತುಂಬ ಒಳ್ಳೆಯದು. ಅಂದರೆ ಒಳ್ಳೆಯದಾಗಿದೆ ಅಂದರೆ ತುಂಬ ಒಳ್ಳೆಯದಾಗಿದೆ. ಕುರುಬಳ್ಳಿ ಸೇರಿದ್ದು ಮುತ್ತುಮಾರಮ್ಮ ಸ್ವಾಮಿ, ಮುನೇಶ್ವರ ಸ್ವಾಮಿ ಮೂಲತಃ ಇರ್ತಾರೆ ಇಲ್ಲಿ ಯಾವಾಗಲೂ. ಮುನೇಶ್ವರ ಸ್ವಾಮಿ ಬಂದ್ಬಿಟ್ಟು ದೊಡ್ಡದಾಗಿ ಇವಾಗ ಮಾಡಿಸಿರೋದು. ಬಂಡೆ ಮುನೇಶ್ವರನಿಗಿಂತ ದೊಡ್ಡದಾಗಿ ಮಾಡಬೇಕು ಅಂತೇಳಿ ಮಾಡಿಸಿರೋದು. ಇಡೀ ಬೆಂಗಳೂರಲ್ಲಿ 11 ಅಡಿ ಮುನೇಶ್ವರ ಎಲ್ಲೂ ಇಲ್ಲ. ಇದನ್ನು ಮಾಡಿಸಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಮುನೇಶ್ವರ ಸ್ವಾಮಿ ತುಂಬ ಪ್ರಸಿದ್ಧವಾಗಿದ್ದಾರೆ. ಪ್ರತಿಯೊಂದು ಕುಟುಂಬಕ್ಕೂ ಕುಲದೇವತಾ ಅನ್ನೋ ಒಂದು ವತಿಯಿಂದ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಅಲ್ಲಿ ಅರಳಿ ಮರ ಇದೆಲ್ಲ, ಅಲ್ಲಿ ಬರೀ ಕಲ್ಲಿಟ್ಟು ಪೊಂಗಲಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಕೋರಿಕೆ ಮೇರೆಗಾಗಿ ಇದನ್ನು ದೊಡ್ಡದಾಗಿ ಮಾಡಿಸಿದ್ದೀವಿ. ಎಲ್ಲ ಆ ಥರ ಬಂಡೆ ಮುನೇಶ್ವರ ಥರ ಬೇಕು, ಬಂಡೆ ಮುನೇಶ್ವರ ಥರ ಬೇಕು ಅಂತ ಕೇಳಿ ಎಲ್ಲ ಮಾಡಿಸಿದ್ವಿ. ಹೆಂಗೆ ಅಂದರೆ ನಾವು ಇದನ್ನು ಶುರು ಮಾಡಿದ್ದು ಗೊತ್ತಿಲ್ಲ, ಮುಗಿಸಿದ್ದು ಗೊತ್ತಿಲ್ಲ. ಅಷ್ಟರ ಮಟ್ಟಕ್ಕೆ ತುಂಬ ಪವರ್ಫುಲ್ ಆಗಿದ್ದಾರೆ ಅವರು. ಒಂದು ಆಶ್ಚರ್ಯವಾಗಿ ಹೇಳ್ಬೋದು. ಅದನ್ನು ಒಂದು 3 ತಿಂಗಳಲ್ಲಿ ಇದನ್ನು ಮಾಡೋಕ್ಕಾಗತ್ತಾ ಅನ್ನೋದು ನಮಗೆ ದೇವ್ರ ಇಚ್ಛೆನೇ ಅದು. ಸೊ ನಾವು ಮುಟ್ಟಿದ್ದು ಗೊತ್ತಿಲ್ಲ, ಅದನ್ನು ಮುಗಿಸಿದ್ದು ಗೊತ್ತಿಲ್ಲ, ಆ ಥರ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಬಂದ್ಬಿಟ್ಟು ಅರಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುತ್ತುಮಾರಮ್ಮನಿಗೂ ಮುನೇಶ್ವರನಿಗೂ ಅವ್ರಿಗೆ ಅನಿಸಿದ್ದ ಸಿದ್ಧಾರ್ಥಗಳೆಲ್ಲ ನೆರವೇರಿದ ತಕ್ಷಣ ಅವ್ರು ಬಂದಿದ್ದು ಅಂದ್ಕೊಂಡಿದ್ದೆಲ್ಲ ಬಂದು ಮಾಡ್ಬಿಟ್ಟು ಹೋಗ್ತಾರೆ, ಅರಕೆ ತೀರಿಸ್ಕೊಂಡು ಹೋಗ್ತಾರೆ. ವರ್ಷಕ್ಕೊಂದು ಸಲ ಕರಗೋತ್ಸವ ಅಂತ ಮಾಡ್ತೀವಿ. 5 ದಿವಸ ಮಾಡ್ತಾರೆ. ಮೊದಲನೇ ದಿವಸ ಧ್ವಜಾರೋಹಣ ಮಾಡ್ತಾರೆ, ಶುಕ್ರವಾರ ದಿವಸ. ಅಲ್ಲಿಂದ ಶುರು ಆಗುತ್ತೆ. 2ನೇ ದಿವಸ ಬಂದ್ಬಿಟ್ಟು ಶಕ್ತಿ ಕರಗ ಅಂತಿರುತ್ತೆ. 3ನೇ ದಿವಸ ಬಂದ್ಬಿಟ್ಟು ಹಾಲಭಿಷೇಕ ಇರುತ್ತೆ, ಹಾಲಿನ ಕೂಡ ಇರ್ತಾರೆ. ಆಮೇಲೆ 4ನೇ ದಿವಸ ಬಂದ್ಬಿಟ್ಟು ಕರಗ ಇರುತ್ತೆ, ಹಸಿ ಕರಗ ಇರುತ್ತೆ, ಅಗ್ನಿ ಕೂಡ ತುಳಿತಾರೆ. ಲಾಸ್ಟ್ ದಿವಸ ಅನ್ನದಾನ ಮಾಡ್ತಾರೆ. 1000 ಜನಕ್ಕೆ ಅನ್ನದಾನ ಮಾಡ್ತೀವಿ. ಅಂದರೆ ಎಲ್ಲ ಕೋಳಿ ಕುರಿ ಇದೆಲ್ಲ ನಾನ್ ವೆಜ್ಜೇ ಮಾಡ್ತೀವಿ. ಬಾಳೂಟನೇ ಹಾಕೋದು, ಮುನೇಶ್ವರ ಅಲ್ವಾ, ಅದರಿಂದ ಮಾಡ್ತೀವಿ. ಇಲ್ಲಿರೋರು ಅಕ್ಕಪಕ್ಕ ಬಂದ್ಬಿಟ್ಟು ಅವ್ರ ಕೈಯಲ್ಲಾಗಿ ಶಕ್ತಿ ತುಂಬಿ ನಮಗೆ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಇದ್ರೂ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾವು ಕೇಳ್ಕೊತಾ, ಇನ್ನೂ ಒಳ್ಳೆ ಥರ ನಾವು ಚೆನ್ನಾಗಿ ಮಾಡಿಕೊಂಡು ಇದನ್ನು ಮುಂದೆ ನಿಂತು ಮಾಡೋರು ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಇಂಥವರೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ ನಮಗೆ. ಅವೆಲ್ಲ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ಆ ದೇವ್ರನ್ನ ಬೇಡ್ಕೊಂಡು ನನ್ನ 2 ಮಾತುಗಳನ್ನ ಮುಂದೆ ನಕ್ಷತ್ರ ಮುನೇಶ್ವರನ ಪೂಜೆ ಆಷಾಢದ ಮಾಸದಲ್ಲಿ ಮುನೇಶ್ವರನ ಮನೆ ದೇವ್ರು ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಕರಗ ಉತ್ಸವ ಪ್ರತಿ ಶುಕ್ರವಾರ ಮಂಗಳವಾರ ಪೂಜೆ ಕುತ್ಕೊಳ್ತೀವಿ. ಪಟ ಇದೆ, ತಡೆ ಹೊಡಿತೀವಿ. ಮಕ್ಕಳು ಇಲ್ದವ್ರಲ್ಲಿ ಮಕ್ಕಳಾಗುತ್ತೆ, ಮದುವೆ ಆಗದವ್ರವ್ರು ಮದುವೆ ಆಗುತ್ತೆ. ತುಂಬ ಜನಕ್ಕೆ ಇದಾಗಿದೆ, ಒಳ್ಳೆಯದಾಗಿದೆ. ಜನ ಇರ್ತಾರೆ, ಪೂಜೆ ಆಗುತ್ತೆ, ತುಂಬ ಇದಾಗಿರುತ್ತೆ. ವಾರ ಈ 5 ವಾರನೂ ಅತೀತವಾಗಿರುತ್ತೆ.